ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ ರಾಘವೇಂದ್ರ ಆಚಾರ್ಯ ಮಾಡುವಂಥ ನಮಸ್ಕಾರಗಳು. ವೀಕ್ಷಕರೇ, ದೈವ ಫಾಲೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಸಂತಾನ ಭಾಗ್ಯ ವಿಳಂಬವಾಗ್ತಾ ಇದೆಯಾ? ಅನೇಕ ಪ್ರಯತ್ನಗಳ ನಂತರವೂ ಕೂಡ ಶುಭ ಸುದ್ದಿ ತಮಗೆ ಸಿಗ್ತಾ ಇಲ್ವಾ? ಈ ಜುಲೈ 14 ಆಷಾಢ ಅಮಾವಾಸ್ಯೆಯಂದು ನಾನು ಹೇಳುವಂತ ತಂತ್ರವನ್ನ ಭಕ್ತಿ ಮತ್ತು ನಂಬಿಕೆಯಿಂದ ಮಾಡಿ. ಹಾಗಾದ್ರೆ ಆ ತಂತ್ರ ಯಾವುದು ಅಂತ ಈ ಒಂದು ವಿಡಿಯೋ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಅಮಾವಾಸ್ಯೆ ರಾತ್ರಿ 9 ಗಂಟೆ ನಂತರ ಗಂಡ ಮತ್ತು ಹೆಂಡತಿ ಇಬ್ಬರೂ ಕೂಡ ಸ್ನಾನವನ್ನು ಮಾಡಿ ಶುಭ್ರ ವಸ್ತ್ರವನ್ನು ಧರಿಸಬೇಕು. ಪೂಜಾ ಸ್ಥಳದಲ್ಲಿ ಸಂತಾನ ಗೋಪಾಲ ಕೃಷ್ಣ, ಪಾರ್ವತಿ ಪರಮೇಶ್ವರ ಹಾಗೂ ಆಂಜನೇಯ ಸ್ವಾಮಿಯ ಚಿತ್ರಗಳನ್ನು ಇಟ್ಟು 11 ತುಪ್ಪದ ದೀಪಗಳನ್ನು ಬೆಳಗಿಸಬೇಕು. ಒಂದು ತಾಮ್ರದ ತಟ್ಟೆಯಲ್ಲಿ 27 ಅಕ್ಷತೆ, 27 ತುಳಸಿ ದಳ ಹಾಗೂ 27 ಒಣದ್ರಾಕ್ಷಿಗಳನ್ನು ಇಟ್ಟು ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ನಂತರ ಇಬ್ರು ಸೇರಿ ಸಂತಾನ ಗೋಪಾಲ ಮಂತ್ರವನ್ನು 108 ಬಾರಿ ಜಪವನ್ನು ಮಾಡಬೇಕು. ಓಂ ನಮಃ ಶಿವಾಯ ಅನ್ನೋ ಮಂತ್ರವನ್ನು 108 ಬಾರಿ ಜಪಿಸಿ, ಹನುಮಾನ್ ಚಾಲಿಸ ಕೂಡ 11 ಬಾರಿ ಪಠಣೆಯನ್ನು ಮಾಡಿ. ಇದನ್ನ ಮಾಡಿದ ನಂತರ ಆ 27 ತುಳಸಿ ದಳಗಳನ್ನ ಸಮೀಪದ ವಿಷ್ಣು ದೇವಸ್ಥಾನಕ್ಕೆ ಅರ್ಪಿಸಿ 27 ಒಣದ್ರಾಕ್ಷಿಗಳನ್ನ ಮಕ್ಕಳಿಗೆ ದಾನವನ್ನು ಮಾಡಿ. ನಂತರ ಸತತ 11 ದಿನಗಳ ಕಾಲ ಪ್ರತಿದಿನ ಬೆಳಿಗ್ಗೆ ಎದ್ದು ಸಂತಾನ ಗೋಪಾಲ ಮಂತ್ರವನ್ನು 108 ಬಾರಿ ಜಪವನ್ನು ಮಾಡಿ. ಈ ಒಂದು ತಂತ್ರವನ್ನ ಮಾಡೋದ್ರಿಂದ ಮನೋಬಲ, ಭಕ್ತಿ ಮತ್ತು ಸಕಾರಾತ್ಮಕತೆ ಹೆಚ್ಚಾಗಿ ಸಂತಾನ ಭಾಗ್ಯಕ್ಕೆ ಅನುಕೂಲಕರ ಶಕ್ತಿ ದೊರೆಯುತ್ತದೆ. ಶ್ರೀ ಸಂತಾನ ಗೋಪಾಲ ಕೃಷ್ಣನ ಕೃಪೆ ಎಲ್ಲರ ಮೇಲೆ ಇರಲಿ. ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡಂಥ ವ್ಯಕ್ತಿಗಳಿಗೆ ಉಚಿತವಾಗಿ ಜಾತಕವನ್ನು ತಿಳಿಸಲಾಗುವುದು ಮತ್ತು ತಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ದರೂ ನೇರವಾಗಿ ಬಂದು ಭೇಟಿ ನೀಡಿ ಅಥವಾ ಫೋನ್ನ ಮುಖಾಂತರ ಪರಿಹಾರವನ್ನು ಕಂಡುಕೊಳ್ಳಿ. ಧನ್ಯವಾದಗಳು.